ಕಲ್ಲಿನ ಸ್ಟೆಪ್ಸ್. ಹಲೋ ನಮಸ್ಕಾರ. ಇವತ್ತು ನಾವು ರಾಂಪುರ್ ಗುಡಿಗೆ ಬಂದೀವಿ, ರಾಮಲಿಂಗೇಶ್ವರ ಟೆಂಪಲ್. ಇವತ್ತು ನಮ್ಮ ದೋಸ್ತ್ ಭೇಟಿ ಆಗ್ಯಾನ. ಸೊ ಅದ್ರ ಸಲಕ ಏನೋ ಡಿಸ್ಕಷನ್ ಮಾಡಕ್ ಬಂದೀವಿ ರಾಂಪುರ್ ಗುಡಿ ಬಗ್ಗೆ. ಹಿಂಗೇನಂತಂದ್ರೆ ರಾಂಪುರ್ ಅಂತನ ಊರು ಹೆಂಗ್ ಹೆಸರು ಬಂತು, ರಾಮಲಿಂಗೇಶ್ವರ ಹೆಂಗ್ ಟೆಂಪಲ್ ಉದ್ಭವ ಆಯ್ತು, ಅದ್ರ ಸಲುವಾಗಿ ಒಂದು ಸಿಂಪಲ್ ವಿಡಿಯೋ ಮಾಡೋದೈತಿ. ಸೊ ಅದ್ರ ಸಲುವಾಗಿ ಬಂದಿದ್ದೆವು. ನೋಡಿ ಹಿಂದ್ಗಡೆ ಕಾಣ್ತಾ ಇಲ್ಲ, ದಟ್ ಈಸ್ ಅ ಟೆಂಪಲ್. ಆ ಟೆಂಪಲ್ ನೋಡಿ ಆಲ್ಮೋಸ್ಟ್ ಚೆನ್ನಾಗಿದೆ. ಮೊಟ್ಟ ಮೊದಲ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸ್ಪೆಷಲ್ ಆಗಿ ಮತ್ತೆ ಎರಡನೇ ಗಣೇಶ್ ಅವರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇವಸ್ಥಾನ ಇವತ್ತು ಕವರ್ ಮಾಡಕ್ಕೆ ಬಂದಿದ್ದಾರೆ. ಸ್ಪೆಷಲ್ ಆಗಿ ದೇವಸ್ಥಾನ ಹಿನ್ನೆಲೆ ಅಂದರೆ ಪೌರಾಣಿಕ ಕಥೆಯಲ್ಲಿ ನೋಡಿದರೆ ಇದು ಪ್ರಭು ಶ್ರೀರಾಮರ ವನವಾಸದ ನಂತರ ಅಯೋಧ್ಯೆಗೆ ತೆರಳುವಾಗ ಆ ದಾರಿಯಲ್ಲಿ ಅವರು ಬರ್ತಾ 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 ಒಂದು ಊರಲ್ಲಿ ತಂಗಿ ಬರ್ತಾ ಇದ್ರು. ಪಯಣದಲ್ಲಿ ತಂಗಿ ನಿಲ್ದಿ ಬರ್ತಾ ಇದ್ರು. ಸೊ ಬರ್ತಾ ಇರುವಾಗ ಎಲ್ಲಿ ಅವರು ಅವತ್ತು ರಾತ್ರಿ ಅಲ್ಲೇ ನಿಲ್ತಾರೋ, ಬೆಳಗ್ಗೆ ಎದ್ದು ಅವರಿಗೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಎಲ್ಲಿ ಇಡ್ತಾರೋ ಅಲ್ಲೊಂದು ಲಿಂಗ ಸ್ಥಾಪನೆ ಮಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈ ಊರಲ್ಲಿ ಉಳಿದುಕೊಂಡು ಅವರು ಒಂದೆರಡು ದಿವಸ ಉಳಿದುಕೊಂಡು ಇದೇ ದೇವಸ್ಥಾನದಲ್ಲಿ ಲಿಂಗ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಹೋದ್ರು ಅಂತ ಒಂದು ಪೌರಾಣಿಕ ಕಥೆ ಇದೆ. ಅದರಿಂದ ಇಲ್ಲಿ ತುಂಬ ಬೇರೆ ಬೇರೆ ಭಕ್ತರು, ತುಂಬ ಬೇರೆ ಬೇರೆ ರಾಜ್ಯದಿಂದ ಕೂಡ ಉತ್ತರ ಕನ್ನಡದಲ್ಲಿ ಎಲ್ಲ ಭಕ್ತರು ಬಂದು ಇಲ್ಲಿ ದೇವರ ದರ್ಶನ ಪಡೆದು ಬಹಳ ಒಂದು ಒಳ್ಳೆ ಆಗಿರ್ತಕ್ಕಂಥ ಒಂದು ಮೊದಲ ಬೆಂಬಲ ಬಂದಿದೆ. ಅದಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ಜುಲೈ ಮೇಯಲ್ಲಿ ಜಾತ್ರಾ ಮಹೋತ್ಸವ ಆಗುತ್ತೆ ಇಲ್ಲಿ ಬೇಸಿಗೆ ಕಾಲ. ಈಗ ನಂಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಮಹಾರಾಷ್ಟ್ರದವ್ರು ಅಂತ ನಾನು ಕೇಳ್ಪಟ್ಟಿದ್ದೆ. ಕರೆಕ್ಟ್? ಹೌದೌದು, ಮಹಾರಾಷ್ಟ್ರ ಸ್ಪೆಷಲಿ ಸೋಲಾಪುರ ಜಿಲ್ಲೆಯಿಂದ ಕೂಡ ಜಾಸ್ತಿ ಬರ್ತಾರೆ, ಮತ್ತೆ ಆಂಧ್ರದಿಂದ ಕೂಡ ಬರ್ತಾರೆ. ಲೋಕಲ್ ಎಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿಯಿಂದ ಕೂಡ ಬರ್ತಾರೆ. ಮತ್ತೊಂದು ಹೆಂಗಂತಂದ್ರೆ ಹಿಲ್ ಸ್ಟೇಷನ್ದಾಗ ಐತಿ, ಯಾಕಂತಂದ್ರೆ ಮಿಡಲ್ ಟೆಂಪಲ್, ಹಿಲ್ ಸ್ಟೇಷನ್ ಆ ಕಡೆ ಹಿಲ್ ಸ್ಟೇಷನ್ ಈ ಕಡೆ ಹಿಲ್ ಸ್ಟೇಷನ್, ಇದನ್ನ ನೋಡ್ಲಕ್ಕ ಭಾಳ ಮಂದಿ ಬರ್ತಾರೆ. ಹೌದೌದು, ಬರ್ತಾರೆ ಸ್ಪೆಷಲ್ ಆಗಿ ಬರ್ತಾರೆ. ಅದು ಇದರಿಂದ ಒಂದು ಉಪಯೋಗ ಏನಂದ್ರೆ ಗ್ರಾಮ ಜನರು ಇಲ್ಲಿ ವಾಸ ಮಾಡೋದು ಯಾರು ಇಲ್ಲ, ಪ್ಲೇನ್ ಆಗಿದೆ, ಯಾರು ಮನೆ ಕಟ್ಟದೆ, ಯಾರು ಬರ್ತಾರೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಸಾವಿರಾರು ವರ್ಷಗಳಿಂದ ಇಲ್ಲಿದೆ ಈ ಹಿಲ್ ಸ್ಟೇಷನ್ಗೋಸ್ಕರ ಅದೊಂದು ಉಪಯೋಗ ಆಗಿಬಿಟ್ಟಿದೆ. ಜನರು ಯಾರು ಈ ಒಂದು ಹಿಲ್ ಸ್ಟೇಷನ್ ಒಳಗಡೆ ಯಾರು ಬರಂಗಿಲ್ಲ. ಸೊ ನೇಚರ್ ತರ ಇದೆ ಅಂತ ಅನ್ಸುತ್ತೆ. ಕುಂಡ ನೋಡಿದ್ರೆ ಆಲ್ವೇಸ್ ಫುಲ್ ಇರ್ತದೆ. ಯಾವಾಗ್ಲೂ ಬರ್ತಾ ಇರ್ತೀನಿ, ಫುಲ್ ಈಗ ಅದ್ರ ಬಗ್ಗೆ ಹಿಂದಿಂದ ಏನ್ ಕಥೆ ಐತಿ? ಗುಂಡು ಸಂಬಂಧಪಟ್ಟಿದಂಗ ಎಲ್ಲ ದೇವಸ್ಥಾನ ಗುಂಡ ಇರ್ತದೆ ಜಾಸ್ತಿ. ಮ್ಯಾಕ್ಸಿಮಮ್ ಎಲ್ಲ ದೇವಸ್ಥಾನ ಗುಂಡ ಇರ್ತದೆ, ಅನ್ನೋ ಪದ್ಧತಿ ಇದೆ, ಕಲ್ಚರಲ್ ಅಂತಿದೆ. ಸ್ಪೆಷಲ್ ಇದ್ರಂದ್ರೆ ಇದು ಆ ಕಾಲದಲ್ಲೇ ಆಗಿರೋದು ಗುಂಡ. ಸೊ ಈಗ ಸ್ವಲ್ಪ ಸುಮ್ಮನೆ ಅದು ರಿನೋವೇಷನ್ ಅಷ್ಟೇ ಆಗಿದೆ ಅಷ್ಟೇ. ಇವಾಗೆಲ್ಲ ಮಾಡಿದಿರೋದು ಹಳೆ ಕಾಲದಿಂದ ಆಗಿದೆ ಇದು. ಸೊ ಇಲ್ಲಿ ಸದಾಕಾಲ ನೀರಿರುತ್ತೆ, ಬೇಸಿಗೆ ಬಂದ್ರು ಚಳಿಗಾಲ ಮಳೆಗಾಲ ಅಂತೂ ಫುಲ್ ಇರುತ್ತೆ. ಎಂತ ಬೇಸಿಗೆ ಬಂದ್ರು ಕೂಡ ಇಲ್ಲಿ ನೀರಿವೆ. ನಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ. 2015ರಲ್ಲಿ ಇದು ಗುಂಡ ಪುರ ಫುಲ್ ಖಾಲಿ ಮಾಡಿದ್ವಿ, ಫುಲ್ ಕ್ಲೀನಿಂಗ್. ಎಲ್ಲ ಗ್ರಾಮಸ್ಥರೆಲ್ಲ ಕ್ಲೀನ್ ಮಾಡುವ ಅಂತ ಎಲ್ಲ ಖಾಲಿ ಮಾಡಿದ್ವಿ. ನಾನು ಒಳಗಡೆ ಹೇಳಿದ್ದೀನಿ, ಎಕ್ಸ್ಪೀರಿಯನ್ಸ್ ಇದೆ ಟೋಟಲ್ ಲಾಸ್ಟ್ ಅಲ್ಲಿ. ಸೊ ತುಂಬಾ ದೊಡ್ಡ ಗುಂಡ ಇದೆ. ಸೊ ಯಾರಾದ್ರು ಬಂದ್ರೆ ಕೂಡ ಅಲ್ಲಿ ಯಾರಾದ್ರೂ ಸೆಕ್ಯೂರಿಟಿ, ಯಾರು ಸುರಕ್ಷತೆ ಅಲ್ಲಿ ಕೇಳಬೇಕು, ಒಳಗಡೆ ಹೋಗ್ಬೇಕು. ಇದು ಬರ್ಲಿಲ್ಲ ಅಂದ್ರೆ ಒಳಗಡೆ ಹೋಗ್ಬಾರ್ದು. ಇದು ಬಂದ್ರು ಕೂಡ ಫುಲ್ ಸೆಕ್ಯೂರಿಟಿ ಯಾರೇ ಬಂದ್ರು ಕೂಡ ಕೇಳಿ ಒಳಗಡೆ ಹೋಗ್ಬಾರ್ದು. ಸ್ಪೆಷಲಿ ಈ ಸಲ ಈಜೋಕೆ ಯಾರು ಬರೋದಿಲ್ಲ, ಅವರು ಮೊದಲೇ ಒಳಗೆ ಹೋಗ್ಬಾರ್ದು, ಯಾರು ಇದ್ರೆ ಮಾತ್ರ ಹೋಗ್ಬೇಕಷ್ಟೇ. ಸೆಕ್ಯೂರಿಟಿ ರೀಸನ್ ಇದೆ ಅಷ್ಟೇ. ಇವಾಗ ದೇವಸ್ಥಾನ ನೋಡಿದ್ರೆ ದೇವಸ್ಥಾನ ಏನೇನು ಫೆಸಿಲಿಟಿ ಇದೆ ಭಕ್ತಾದಿಗಳಿಗೆ ಕೇಳ್ಬೇಕಂದ್ರೆ? ಭಕ್ತರಿಗೆ ಕೇಳ್ಬೇಕಂದ್ರೆ ದೇವಸ್ಥಾನ ಒಂದು ಟ್ರಸ್ಟ್ ಇದೆ. ಟ್ರಸ್ಟ್ ಅಲ್ಲಿ ಸುಮಾರು ಗ್ರಾಮಸ್ಥ ಜನರಿದ್ದಾರೆ. ಅದನ್ನು ಯಾವ ತರ ಎಲ್ಲಿ ಅಭಿವೃದ್ಧಿ ಹೇಗೆ ಮಾಡಬೇಕು, ಎಲ್ಲಿ ಯಾವ ತರ ಮೇಂಟೈನ್ ಮಾಡಬೇಕು, ಇದರಲ್ಲಿ ಕರ್ಮಚಾರಿಗಳಿದ್ದಾರೆ, ವ್ಯವಸ್ಥೆ ಮಾಡೋಕೆ ಕ್ಲೀನಿಂಗ್ ಫೆಸಿಲಿಟಿ ಮಾಡೋಕೆ ಜನರಿದ್ದಾರೆ. ಮತ್ತೆ ಇಲ್ಲಿ ಕಲ್ಯಾಣ ಮಂಟಪ ವ್ಯವಸ್ಥೆ ಇದೆ, ದಾಸೋಹ ಮಂಟಪ ವ್ಯವಸ್ಥೆ ಇದೆ. ಮತ್ತೆ ಬೇರೆ ಊರಿಂದ ಬಂದು ಇಲ್ಲೇ ರಾತ್ರಿ ಕೂತ್ಕೊಂಡು ಬೆಳಗ್ಗೆ ದರ್ಶನ ಮಾಡೋಕೆ ರೂಮಿನ ವ್ಯವಸ್ಥೆ ಕೂಡ ಇಲ್ಲಿದೆ. ಸ್ನಾನ ಗುಂಡದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ, ಯಾವುದೇ ಒಂದು ಕೊರತೆ ಇಲ್ಲ, ಎಲ್ಲ ಫೆಸಿಲಿಟಿ ಇಲ್ಲಿದೆ. ಮಳೆ ಬಂದರೂ ಕೂಡ ಎಲ್ಲ ಇದರ ಫೆಸಿಲಿಟಿ ಇದೆ. ಎಲ್ಲ ಗ್ರಾಮಸ್ಥರು ಕೊಡ್ತಾರೆ, ನೀರಿನ ವ್ಯವಸ್ಥೆ ಇದೆ, ರೂಮ್ಸ್ ಎಲ್ಲ ಒಲೆವಿಲೆ ಬಂದು ದರ್ಶನ ಪಡೆದು ರಾತ್ರಿ ಇಲ್ಲೇ ಉಳಿದು ಊಟ ಮಾಡ್ಕೊಂಡು ಹೋಗ್ಬೋದು. ಈಗ ಜನರು ಬರ್ತಾವ ಗುಡಿಗ, ಅವ್ರಿಗೆ ಊಟಕ್ಕೆ ದಾಸೋಹ ಅಂತ ಇರ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ಬೇಕು? ದಾಸೋಹ ವ್ಯವಸ್ಥೆ ಸದಾಕಾಲ ಇರುತ್ತೆ ಇಲ್ಲಿ. ಸ್ಪೆಷಲಿ ಅಮಾವಾಸ್ಯೆ ದಿವಸ ಯಾಕಂದ್ರೆ ಭಕ್ತರು ಆ ದಿವಸನೇ ಜಾಸ್ತಿ ಬರೋದು. ಅಮಾವಾಸ್ಯೆ ಈ ಜಾತ್ರೆ 5 ದಿವಸ ಮೊದಲಿಂದ ಜಾತ್ರೆ ಆಗಿ 2 ದಿವಸ ನಂತರ ಕೂಡ ದಾಸೋಹ ಇರುತ್ತೆ. ದಿನನಿತ್ಯ 24/7 ದಾಸೋಹ ಇರುತ್ತೆ. ಅಲ್ಲಿ ಎಲ್ಲ ದಾಸೋಹ ಸಿಬ್ಬಂದಿ ಎಲ್ಲ ಇರ್ತಾರೆ. ಮತ್ತು ಶ್ರಾವಣದಲ್ಲಿ ಸೋಮವಾರ ದಾಸೋಹ ಇರುತ್ತೆ. ಇವರು ಕೂಡ ಪ್ರಸಾದ ವ್ಯವಸ್ಥೆ ದಾಸೋಹ ಇದೆ. ಎಲ್ಲ ಭಕ್ತರು ಅನುದಾನಿಗಳೆಲ್ಲ ದಾನ ಮಾಡ್ತಾರೆ. ದೇವಸ್ಥಾನ ಕಡೆಯಿಂದ ಪ್ರಸಾದ ವ್ಯವಸ್ಥೆ ಸದಾ ಕಾಲದಿಂದ ನಡೀತಾ ಬಂದಿದೆ. ಒಳ್ಳವರೆ ಇವಾಗ ನಾವು ಮತ್ತೊಂದು ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇಲ್ಲಿ ಹೇಗೆ, ಯಾಕಂತಂದ್ರೆ ಇದು ಹಳ್ಳಿ ಆಯ್ತಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ, ಹುಮ್ನಾಬಾದ್ ಐತಿ, ಬೀದರ್ ಐತಿ, ಕುದುಗುಪ್ಪ ಐತಿ. ಸೊ
ಸೊ ಹಂಗ್ ಜನರ ಟ್ರಾನ್ಸ್ಪೋರ್ಟೇಷನ್ ಐತಿ? ಟ್ರಾನ್ಸ್ಪೋರ್ಟ್ ಹೆಚ್ಚಿಗೆ ಜಾಸ್ತಿ ಆದ್ರೆ ಬಸ್ ಎಲ್ಲ ಜನರು ಪ್ರೈವೇಟ್ ವೆಹಿಕಲ್ ಬರ್ತಾರೆ, ಟೂ ವೀಲರ್ ಎಲ್ಲ ಪಕ್ಕದ ಅಕ್ಕಪಕ್ಕ ಹಳ್ಳಿದವರೆಲ್ಲ ಬೈಕ್ ತೊಗೊಂಡೆ ಬರ್ತಾರೆ ಜಾಸ್ತಿ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ. ಯಾಕಂದ್ರೆ ಹುಮ್ನಾಬಾದಿಂದ ಚುಡುಪಾಕ್ ಬಂದು ಚುಡುಪಲ್ಲಿಂದ ಬಸ್ ಅದ. ಡೈರೆಕ್ಟ್ ಹುಮ್ನಾಬಾದಿಂದ ಒಂದು ದಿನದಲ್ಲಿ 3 ಟೈಮ್ ಬಸ್ ಅದ. ಬೆಳಗ್ಗೆ 8 ಗಂಟೆ 7:30 ಗಂಟೆ ಹುಮ್ನಾಬಾದಿಂದ ಬಿಡ್ತದೆ, ರಾಂಪುರಕ್ಕೆ ಬರ್ತದೆ. ಮತ್ತೆ ಮಧ್ಯಾಹ್ನ 2 ಗಂಟೆ ಮತ್ತೆ ಸಾಯಂಕಾಲ 3 ಟೈಮ್ ಬರ್ತದೆ. ಚುಡುಕುಪ್ಪಲಿಂದ ರಾಂಪುರಕ್ಕೆ ಆಟೋ ಫೆಸಿಲಿಟಿ ಇದೆ, ಬಸ್ ಕೂಡ ಬಸ್ ಸ್ಟ್ಯಾಂಡಿಂದ ಸಿಗುತ್ತೆ. ಈ ಕಡೆ ಚಿಂಚೋಳಿ ಆದ್ರೆ ಪ್ರೈವೇಟ್ ವೆಹಿಕಲ್ ಬಟ್ ಈ ರೋಟಲ್ಲಿ ಬಸ್, ಈ ರೋಟಲ್ಲಿ ಶ್ರಾವಣ ಮಾಸದಲ್ಲಿ 2 ಬಸ್ ಇದೆ. ಬೆಳಗ್ಗೆ ಒಂದು ರೇವಣಸೀಸರ ರಟಕಲ್ಗೆ ಒಂದು ಬಸ್ ಇದೆ ಇಲ್ಲಿಂದ, ಸಾಯಂಕಾಲ ಬರುತ್ತೆ. ಅದು ಶ್ರಾವಣ ಮಾಸದಲ್ಲಿ ಮಾತ್ರ ಅದು. ಎಲ್ಲ ಜನರು ಬೇರೆ ಬೇರೆ ಭಕ್ತಿ ಇಲ್ಲಿ ದರ್ಶನ ಪಡ್ಕೊಂಡು ಆ ಕಡೆ ಹೋಗ್ತಾರೆ. ಅದೊಂದು ಬಸ್ ಇದೆ. ಹುಮ್ನಾಬಾದ್ ಬಂದ್ರೆ ಹುಮ್ನಾಬಾದಿಂದ ಹುಮ್ನಾಬಾದ್ ಟು ರಾಂಪುರಕ್ಕೆ ಬಸ್. ಹುಮ್ನಾಬಾದ್ ಸುಮಾರು 2 ದಾರಿ ಇವೆ. ಇಲ್ಲಿಂದ ಹೋಗಿದ್ರೆ ಒಂದು 15 ಕಿಲೋಮೀಟರ್ ಆಗ್ತದೆ. ಚುಡುಪ ಹತ್ತಿರ ಹೋಗಿದ್ರೆ ಒಂದು 15 ಕಿಲೋಮೀಟರ್ ಆಗ್ತದೆ. 15 ಕಿಲೋಮೀಟರ್ ಇದು ನೋಡ್ರಿ ಫಸ್ಟ್ ಟೈಮ್ ಏನಂತಾರ ಎಲ್ಲಾನು ಕಲ್ಲಿಂದ ಕೆತ್ತಿ ಸ್ಟೆಪ್ಸ್ ಮಾಡ್ಯಾರ. ಯಾಕಂತಂದ್ರ ಒಂದು ಸಣ್ಣ ಗಣಪತಿ ಟೆಂಪಲ್ ಕೂಡ್ಸರ್ ಇಲ್ಲಿ. ಗಣಪತಿ ಸ್ಟ್ಯಾಚು ಐತಿ ನೋಡ್ರಿ ಕಲಿಕ. ಈ ಒಂದು ಇದ್ರ ಸಲುವಾಗಿ ಇಷ್ಟು ಫುಲ್ ಇದ್ರಲ್ಲಿ ಕೆತ್ತಿ ಇದು ಮ್ಯಾಗ ಹೊಲಕ್ಕಿದು. ಸೊ ಇದ್ರ ತರ ಇಲ್ಲೊಂದೇನೋ ಗಾರ್ಡನ್ ಮಾಡ್ತಾರಂತ ಫ್ಯೂಚರ್ದಾಗ. ಇದು ನೋಡಿ ಫ್ಯೂಚರಲ್ಲಿ ಆಲ್ಮೋಸ್ಟ್ ಗಾರ್ಡನ್ ಮಾಡ್ಬೇಕಂತಲತ್ತಾರ. ಸೊ ಇನ್ನು ಸ್ಟಿಲ್ ಇದು ಪೆಂಡಿಂಗ್ ಐತಿ ಕಾಮಗಾರಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಜನರಿಗೆ ಸ್ವಲ್ಪ ಗಾರ್ಡನ್ ಕೂಡಕ್ ಪ್ಲೇಸಸ್ ಎಲ್ಲ ಇದು ಮಾಡ್ತಾರಂತ. ಸೊ ಪೆಂಡಿಂಗ್ ಇದೆ ಇದು. ಈಗ ಅದ್ರ ಪ್ರಕಾರ ಈಗ ನಾವು ಟೆಂಪಲ್ ನೋಡಿದ್ವಿ, ಆಲ್ಮೋಸ್ಟ್ ಟೆಂಪಲ್ ಕವರ್ ಮಾಡ್ಕೊಂಡ್ ಬಂದ್ವಿ. ಬಟ್ ಈಗ ಮ್ಯಾಲ ಬಂತಂದ್ರೆ ಈಗ ರಥ ಅದ. ಈ ರಥ ಬಗ್ಗೆ ಏನ್ ಹೇಳ್ಬೇಕಲ್ಲತ್ತೀರಿ? ಏನಿದ್ರ ವೈಶಿಷ್ಟ್ಯ ಐತೆ ಅದ್ರ ಬಗ್ಗೆ? ರಥದ ಸಂಬಂಧಪಟ್ಟಿದಾಗ ನೋಡ್ರಿ, ಎಲ್ಲ ದೇವಸ್ಥಾನ ರಥ ಇರುತ್ತೆ. ದೇವರ ಆ ದೇವರು ವರ್ಷಕ್ಕೊಮ್ಮೆ ಪಲ್ಲಕ್ಕಿ ಊರ ಹೊರಗೆ ಬರುತ್ತೆ. ಊರ್ ಸುತ್ತಮುತ್ತ ದೇವ್ರು ಬರ್ತಾರೆ. ಕರೆಕ್ಟ್. ಆ ಎಲ್ಲಾ ಊರಲ್ಲಿ ಎಲ್ಲ ಪಾಲ್ಕಿ ಬರೋ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ರಥೋತ್ಸವ ಇರುತ್ತೆ. ಹೌದು. ಅದ್ರ ಉದ್ದೇಶ ಏನಂದ್ರೆ ದೇವರು ಊರು ಜನರ ಸಂಕಷ್ಟಗಳನ್ನು ನೋಡ್ಕೊಂಡು ವಾಪಸ್ ಹೋಗುವಾಗ ತನ್ನ ರಥ, ನಾವೆಲ್ಲ ರಥ ಅಂತೇವೆ, ದೇವರ ರಥ. ಸೊ ದೇವರ ಮೂರ್ತಿಯನ್ನು ಇಲ್ಲಿಟ್ಟು ಶ್ರದ್ಧೆಯಿಂದ ಎಲ್ಲಾ ಜನರು ದೇವರ ಒಂದು ರಥ ಅಂತ ತಿಳ್ಕೊಂಡು ಇಲ್ಲಿಂದ ಅಲ್ಲಿ ಬಸವೇಶ್ವರ ಒಂದು ಇದಿದೆ, ಅಲ್ಲಿ ಬಸವೇಶ್ವರ ಒಂದು ಸ್ಟ್ಯಾಚು ಇದೆ. ಇಲ್ಲಿಂದ ಆ ಕಡೆ ಎಳೆದುಕೊಂಡು ಸಾವಿರಾರು ಜನ ಬರ್ತಾರೆ. ಕ್ರೌಡ್ ಇರುತ್ತೆ ಸಿಕ್ಕಾಪಟ್ಟೆ. ಪೊಲೀಸ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಪ್ರತಿ ವರ್ಷನೂ ತುಂಬಾ ಹೆವಿ ಕೂಡ ಇದೆ. ಸೊ ಇಲ್ಲಿಂದ ಆ ಕಡೆ ಹೋಗಿ ಅಲ್ಲಿ ಒಂದು ಬಸವೇಶ್ವರ ಇದೆ, ಅಲ್ಲಿ ಆರತಿ ಮಾಡಿ ಮತ್ತೆ ಇಲ್ಲಿಂದ ರಿಟರ್ನ್ ಆಗಿ ಇಲ್ಲಿಗೆ ಬಂದರು. ಇದು ವಿಶೇಷ. ಪ್ರತಿ ವರ್ಷ ಮೂರ್ತಿ ಬರ್ತಾರೆ. ಮೂರ್ತಿ ದೇವಸ್ಥಾನ ಇಟ್ಟು ಇಲ್ಲಿಂದ ಆದ ನಂತರ ಇದೇ ಮೂರ್ತಿಯನ್ನು ಈಗ ಜಾತ್ರೆ ಟೈಮಲ್ಲಿ ಈಗ ರಥ ತೇರು ಎಳಿತಾರ ಅಂತಲ್ಲ, ಅಂದ್ರೆ ಎಷ್ಟು ಗಂಟೆಗೆ ಎಳಿಬಹುದು? ಡಿಪೆಂಡ್ ನಮ್ಮ ಊರ ಪಲ್ಲಕ್ಕಿ ಉತ್ಸವ ಯಾವಾಗ ಮುಗಿತದೆ. ಈಗ ಇರ್ತಿದಂಗೆ ಊರು ದೊಡ್ಡದಾಗ್ತದೆ. ಊರು ದೊಡ್ಡದಾಗ್ತದ ಮೇಲೆ ಊರು ಸುತ್ತೋಕೆ ಸಮಯ ಆಗುತ್ತೆ. ಮಾರ್ನಿಂಗ್ 4 o'clock 5 o'clock 4 ರಿಂದ 6 ಗಂಟೆವರೆಗೆ ಆಗ್ತದೆ. 4 ರಿಂದ 6 ಗಂಟೆ ಈ ರೇಂಜಲ್ಲಿ ಆಗ್ಬೋದು ರಥೋತ್ಸವ. ಇದು ಏನ್ ಕಲ್ಲು ಅಂತಿರಲ್ಲ, ಇದೇನು ಅಷ್ಟು ಹೆವಿ ಐತಲ್ಲ? ಇದು ಕಲ್ಲು 2014-13ರಲ್ಲಿ ಫಿಟ್ಟಿಂಗ್ ಮಾಡಿರೋದು. ಇದು ಮೊದಲು ತೇರಲ್ಲ, ಇದನ್ನು ರಿನೋವೇಷನ್ ಆಗಿ ಹೊಸದಾಗಿ ಮಾಡಿದ್ರು. ಹಳೆ ತೇರು ತುಂಬಾ ವರ್ಷ, ಅದು 100 ವರ್ಷ ಹಿಂದಿದ್ದು. ಸೊ ಅದಕ್ಕೋಸ್ಕರ ಅದನ್ನು ಹೊಸದಾಗಿ ಮಾಡಿದ್ದಾರೆ. ಇದು ಬಂದು ಕಲ್ಲು ಸ್ಪೆಷಲ್ ಆಗಿ ಬಂದಿದೆ. ಇದು ಕಲ್ಲು ಐ ಥಿಂಕ್ ರಾಜಸ್ಥಾನದಿಂದ ಸ್ಪೆಷಲ್ ಅಲ್ಲಿಂದ ಬಂದಿದ್ದಾರೆ. ಕಲಾವಿದರು ತಮಿಳುನಾಡಿಂದ ಅಲ್ಲಿಂದ ಕಲಾವಿದರು ಬಂದು ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಕಬ್ಬಿಣದೈತೆ ಅಂತ ಅನ್ಸುತ್ತೆ ಎಲ್ಲ. ಅದು ಪೂರಾ ಕಬ್ಬಿಣ, ಅದು ಮೆಟಲ್ ಎಲ್ಲ. ಇದು ಕಲ್ಲು. ಈಗ ಕೆಲವೊಂದ್ ಕಡೆ ಇದು ಇರುತ್ತಲ್ಲ, ಕಟ್ಟಿಗೆ ಇರುತ್ತೆ. ಅದು ಸ್ವಲ್ಪ ಸಾಫ್ಟ್ ಇರುತ್ತೆ. ಈ ಲೆವೆಲ್ ಸಾಫ್ಟ್ ಇರುತ್ತೆ. ಬಾಳಿಕೆ ಕೂಡ ಕಷ್ಟ ಕವರ್ ಮಾಡೋದು. ಕಬ್ಬಿಣ ಕಪ್ಪನ ಕೂಡ ಸಮಸ್ಯೆ ಇದೆ. ನೋಡಿದೆ ಇಷ್ಟೇ. ಈಗ ಮತ್ತೊಂದು ಬಂದ್ಬಿಟ್ಟು ಈಗ ದೇವಸ್ಥಾನ ಎಲ್ಲ ಹೇಗೆ ನಡೆಸ್ತೀರಾ? ಹೆಂಗ್ ನಡೆಸ್ತೀರಾ ದೇವಸ್ಥಾನ? ಹಾಗಂದ್ರೆ ಇಲ್ಲಿ ಸ್ಪೆಷಲ್ ಆಗಿ ಇಲ್ಲೊಂದು ಕಮಿಟಿ ಇದೆ. ನಾವು ಲೋಕಲ್ ಭಾಷೆಯಲ್ಲಿ ನಾವು ಪಂಚ್ ಕಮಿಟಿ ನಾವು ಕರಿತೇವೆ. ಸೊ ಪಂಚ್ ಕಮಿಟಿ ಅಂದ್ರೆ ಒಂದು 5 ಜನ ಪ್ರಮುಖರು ಇರ್ತಾರೆ. ಅವ್ರು ಆಯ್ಕೆ ಆಗ್ತಾರೆ. 5 ಜನ ಪ್ರಮುಖರು. ಮತ್ತೆ ಊರ ಗ್ರಾಮಸ್ಥರೆಲ್ಲರೂ ಇರ್ತಾರೆ. ಮತ್ತೆ ಬೇರೆ ಬೇರೆ ಗ್ರಾಮದಿಂದನೂ ಕೂಡ ಸೇರ್ಪಡೆ ಆಗ್ತಾರೆ. ಸೊ ಅವರು ಈ ದೇವಸ್ಥಾನ ಬಗ್ಗೆ ಯಾವ ಥರ ಸ್ವಚ್ಛತೆ ಕೈಗೊಳ್ಬೇಕು, ಮತ್ತು ಯಾವ ಥರ ಅಭಿವೃದ್ಧಿ ಮಾಡಬೇಕು, ಮತ್ತು ಯಾವ ಥರ ಎಲ್ಲಿ ಕೊರತೆ ಆಗ್ತಾ ಇದೆ, ಎಲ್ಲಿ ಜನರನ್ನ ಹೇಗೆ ಒಂದು ಸರ್ವಿಸ್ ಕೊಡ್ತಾ ಇರಬೇಕು. ಯಾಕಂದರೆ ಮದುವೆ ಆಗ್ತದೆ, ಮದುವೆಗೆ ವ್ಯವಸ್ಥೆ ಇರಬೇಕು. ಒಂದು ಮದುವೆಗೆ ಇಂತಿಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ, ಅಲ್ಲಿ ಕಲಾಮಂಟಪ ವ್ಯವಸ್ಥೆ, 2 ಮದುವೆ ಆಗ್ತವೆ, ದಾಸೋಹ ಮಂಟಪ ಈ ಥರ ಮಾಡಿ ಜಾತ್ರೆ ಆಗುತ್ತೆ. ಅಮೌಂಟು ದಾನಿಗಳ ದಾನ ಮಾಡ್ತಾರೆ, ಟೆಂಪಲ್ ನಡೀತದೆ. ಇದೆಲ್ಲ ಇದರ ಸಂಸ್ಥೆಗಳಿಂದ ಅವರು ಯಾವ ಥರ ಮಾಡಬೇಕು. ಇಲ್ಲಿ ಮುಂದೆ ನೋಡ್ತಾ ಇರ್ಬೇಕು, ಗಾರ್ಡನ್ ವ್ಯವಸ್ಥೆ ಆಗ್ತದೆ. ಇಲ್ಲಿಂದ ಗಾರ್ಡನ್ ವ್ಯವಸ್ಥೆ ಆಗ್ತದೆ. ಪ್ರತಿ ವರ್ಷ ಎಲ್ಲ ಕಮಿಟಿ ಪ್ರತಿ ತಿಂಗಳು ಕೂಡ ಮೀಟಿಂಗ್ ಆಗ್ತದೆ. ಕಮಿಟಿಯವರು ಸೇರಿ ಯಾವ ಥರ ಅಭಿವೃದ್ಧಿ ಎಷ್ಟಾಗಿದೆ, ಕಾಮಗಾರಿ ಎಷ್ಟಾಗಿದೆ, ಮುಂದೆ ಏನು ಮಾಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಎಲ್ಲ ಅವ್ರು ಹೇಳ್ತಾರೆ.
ಏನು ಹೊರಗಡೆನಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ಮೇಂಟೈನ್ ಮಾಡ್ತಾರೆ. ಭಕ್ತಾದಿಗಳು ಬಂದ್ರು ಕೂಡ ಅವರು ಎಲ್ಲ ಅವ್ರಿಗೆ ಹೇಳ್ಬಿಡ್ತಾರೆ, ಅವ್ರು ಕೂಡ ಎಲ್ಲ ಮೇಂಟೈನ್ ಮಾಡ್ತಾರೆ ಎಲ್ಲ. ಮತ್ತೊಂದೇನು ಸ್ವಲ್ಪ ನಮ್ಮ ಪ್ರಕಾರ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು, ಅದು ಮಾಡಬೇಕು. ಹಾ. ಟೆಂಪಲ್ಗಳು ನಾವು ಪ್ರಿಫರ್ ಮಾಡಬೇಕು. ಅದು ಕಡೆ ಒಂದು ಸಜೆಷನ್ ನಿಮಗೆ, ಇದು ಪ್ಲಾಸ್ಟಿಕ್ ಫ್ರೀ ಪ್ಲಾಸ್ಟಿಕ್ ಫ್ರೀ ಮುಕ್ತ ಮಾಡಿದ್ರೆ ಪೊಲ್ಯೂಷನ್ ಆಗೋಂಗಿಲ್ಲ. ಮತ್ತೆ ನಾವು ಎಲ್ಲಿ ಬಿಸಾಕೋದು ಕೂಡ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಅವು ಕೂಡ ಹೆಲ್ತ್ ಇಶ್ಯೂ ಆಗ್ತದೆ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಮಾಡೋದು ಒಳ್ಳೇದೇ, ಅದು ಬಹಳ ಬೆಟರ್ ಇದೆ. ತಿರುಪತಿಯಲ್ಲಿ ಹೌದೌದು ಹೌದು, ಅದು ಬೆಟರ್. ಪೇಪರ್ ಯೂಸ್ ಮಾಡಿದ್ರೆ ಅದಕ್ಕಿಂತ ಬೆಟರ್, ಆಲ್ಟರ್ನೇಟ್ ಆಗಿ ಪೇಪರ್ ಯೂಸ್ ಮಾಡೋದು ಬೆಟರ್. ಗಣೇಶ್ ಅಂತ ಬಂದು ಇವ್ರು ನಮ್ಮ ಕ್ಲಾಸ್ಮೇಟು, ಒಂದೇ ಸ್ಕೂಲಲ್ಲಿ ನಾವು ಓದಿದ್ದೀವಿ. ಸೊ ಬಹಳ ಒಳ್ಳೆ ಮನುಷ್ಯ. ಅವರು ಒಂದು ಏನೋ ಒಂದು ಪ್ಯಾಷನಿಂದ ಅವ್ರು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ಎಲ್ಲರ ಜನ ಬೆಂಬಲ ಅಂದರೆ ಇದರಲ್ಲಿ ನಮಗೂ ಒಂದು ಉಪಯೋಗ ಏನಂದ್ರೆ ಎಲ್ಲ ಊರಲ್ಲಿ ಈ ಥರ ಯಾವ ಥರ ಇದೆ ನಾವು ಇವ್ರು ಮೊಬೈಲಲ್ಲೇ ನೋಡ್ಬೋದು. ಓಕೆ, ಅಲ್ಲಿಂದ ಇದು ಏನಿಂತ ಬಂದು ನಾವು ಇಲ್ಲಿ ಬಂದು ಸ್ವಲ್ಪ ಇದರಿಂದ ಒಂದು ಉಪಯೋಗ ತಗೋಬಹುದು. ಅದಕ್ಕೋಸ್ಕರ ಇರುತ್ತಲ್ಲ ಮೊಬೈಲ್ ಗೊತ್ತಾಗ್ತದೆ ಬಂದು. ಸೊ ಎಲ್ಲೇ ಇದ್ರು ಕೂಡ ಮೊಬೈಲ್ ಒಂದು ಹೊಸ ಒಂದು ಮಾಧ್ಯಮ ಇದು. ಸೊ ಎಲ್ಲ ಜನರು ಇವರಿಗೆ ಬೆಂಬಲ ಕೊಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆಲ್ಲ ಕೇಳ್ತೀನಿ. ಥ್ಯಾಂಕ್ ಯು ಮಲ್ಲ.